ನಮಸ್ಕಾರ, ಎಲ್ಲರಿಗೂ ದೀಪಿಕಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿನ್ನೆ ವಿಡಿಯೋದಲ್ಲಿ ರೆವಿನ್ಯೂ ಲಾಸ್ ಪಾರ್ಟ್ 1 ವಿಡಿಯೋದಲ್ಲಿ ರೆವಿನ್ಯೂ ಅಂದರೆ ಏನು, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ತಿಳ್ಕೊಂಡಿದ್ದೀವಿ. ಇವತ್ತಿನ ದಿನ ರೆವಿನ್ಯೂ ಲಾಸ್ ಪಾರ್ಟ್ 2 ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇನ್ ದಿಸ್ ವಿಡಿಯೋ ವಿ ಹ್ಯಾವ್ ಟು ಕನ್ಸಿಡರ್ ದ ಫಂಕ್ಷನ್ಸ್ ಆ್ಯಂಡ್ ಸ್ಟ್ರಕ್ಚರ್ ಆಫ್ ರೆವಿನ್ಯೂ ಡಿಪಾರ್ಟ್ಮೆಂಟ್. So let us start the revenue laws part 2. Functions and structure of the Department of Revenue. It is responsible mainly for the following functions. ಕಂದಾಯ ಇಲಾಖೆಯ ಕಾರ್ಯಗಳು ಏನು, ಅದರ ಒಂದು ಸ್ಟ್ರಕ್ಚರ್ ಹೇಗಿದೆ ಅನ್ನೋದನ್ನು ನಾವು ತಿಳ್ಕೊಬೇಕಾಗುತ್ತೆ. ಫಸ್ಟ್ ಫಂಕ್ಷನ್ ಆಫ್ ದ ರೆವಿನ್ಯೂ ಡಿಪಾರ್ಟ್ಮೆಂಟ್ ಈಸ್ ಆಲ್ ಮ್ಯಾಟರ್ಸ್ ರಿಲೇಟಿಂಗ್ ಟು ಲೆವಿ ಆ್ಯಂಡ್ ಕಲೆಕ್ಷನ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್. ನೇರ ತೆರಿಗೆಗಳನ್ನು ಕಲೆಕ್ಟ್ ಮಾಡುವಂಥದ್ದು ಮತ್ತು ಅದನ್ನು ವಿಧಿಸುವಂಥದ್ದು ಕಂದಾಯ ಇಲಾಖೆಯ ಮೊದಲ ಫಂಕ್ಷನ್. ಸೆಕೆಂಡ್ ಫಂಕ್ಷನ್ ಈಸ್ ಆಲ್ ಮ್ಯಾಟರ್ಸ್ ರಿಲೇಟಿಂಗ್ ಟು ಲೆವಿ ಆ್ಯಂಡ್ ಕಲೆಕ್ಷನ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸಸ್. ಪರೋಕ್ಷ ತೆರಿಗೆಗಳನ್ನು ವಿಧಿಸುವಂಥದ್ದು ಮತ್ತು ಅದನ್ನು ಕಲೆಕ್ಟ್ ಮಾಡುವಂಥ ಒಂದು ಎಲ್ಲ ಮ್ಯಾಟರ್ಸ್ಗಳನ್ನು ರೆವಿನ್ಯೂ ಡಿಪಾರ್ಟ್ಮೆಂಟ್ ಕೈಗೊಳ್ಳುತ್ತೆ. ಥರ್ಡ್ ಫಂಕ್ಷನ್ ಆಫ್ ದ ರೆವಿನ್ಯೂ ಡಿಪಾರ್ಟ್ಮೆಂಟ್ ಈಸ್ ಎನ್ಫೋರ್ಸ್ಮೆಂಟ್ ಆಫ್ ಎಕನಾಮಿಕ್ ಲಾಸ್. ಆರ್ಥಿಕತೆಯ ನಿಯಮಗಳನ್ನು ಅನುಮೋದನೆ ಮಾಡುವಂಥದ್ದು ರೆವಿನ್ಯೂ ಡಿಪಾರ್ಟ್ಮೆಂಟ್ಗಳ ಥರ್ಡ್ function. Next, fourth function is levy of taxes on sales in the course of interstate trade or commerce. ಅಂತಾರಾಜ್ಯ ವಾಣಿಜ್ಯ ಅಥವಾ ಮಳಿಗೆಗಳ ಒಂದು ಸೇಲ್ಸ್ಗಳ ಮೇಲೆ ಟ್ಯಾಕ್ಸ್ಗಳನ್ನು ತೆರಿಗೆಗಳನ್ನು ವಿಧಿಸುವಂಥ ಒಂದು ಫಂಕ್ಷನ್ ಕಂದಾಯ ಇಲಾಖೆಯದ್ದಾಗಿರುತ್ತೆ. ಫಿಫ್ತ್ ಫಂಕ್ಷನ್ ಈಸ್ ಮ್ಯಾಟರ್ಸ್ ರಿಲೇಟಿಂಗ್ ಟು ಕನ್ಸಾಲಿಡೇಷನ್ ಆರ್ ರಿಡಕ್ಷನ್ ಆರ್ ಎಕ್ಸಾಮ್ಷನ್ ಫ್ರಮ್ ಪೇಮೆಂಟ್ ಆಫ್ ಸ್ಟ್ಯಾಂಪ್ ಡ್ಯೂಟಿ ಅಂಡರ್ ಇಂಡಿಯನ್ ಸ್ಟ್ಯಾಂಪ್ ಆ್ಯಕ್ಟ್ 1985. ಇಂಡಿಯನ್ ಸ್ಟ್ಯಾಂಪ್ ಆ್ಯಕ್ಟ್ 1985ರ ಇಂಡಿಯನ್ ಸ್ಟ್ಯಾಂಪ್ ಆ್ಯಕ್ಟ್ಗಳಲ್ಲಿ ಸಂಬಂಧಪಟ್ಟ ಹಾಗೆ ಕನ್ಸಾಲಿಡೇಷನ್ ಆಗಿರ್ಬೋದು, ರಿಡಕ್ಷನ್ ಆಗಿರ್ಬೋದು ಅಥವಾ ಎಕ್ಸಾಮ್ಷನ್, ಸ್ಟ್ಯಾಂಪ್ ಡ್ಯೂಟಿಗಳ ಪೇಮೆಂಟ್ ಮೇಲೆ ಮಾಡೋದ್ರ ಬಗ್ಗೆ ಪ್ರತಿಯೊಂದರ ಕಾರ್ಯವೈಖರಿಯನ್ನು ರೆವಿನ್ಯೂ ಡಿಪಾರ್ಟ್ಮೆಂಟ್ ನೋಡ್ಕೊಳ್ಳುತ್ತೆ. ಸಿಕ್ಸ್ತ್ ಫಂಕ್ಷನ್ ಆಫ್ ರೆವಿನ್ಯೂ ಲಾಸ್ ಈಸ್ ಮ್ಯಾಟರ್ಸ್ ರಿಲೇಟಿಂಗ್ ಟು CESTAT. ಫುಲ್ ಫಾರ್ಮ್ ಏನಪ್ಪ ಅಂತಂದರೆ ಕಸ್ಟಮ್ಸ್ ಎಕ್ಸೈಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಪೆಲೇಟ್ ಟ್ರೈಬ್ಯುನಲ್. ಇನ್ನೊಂದು ಸಲ ಹೇಳ್ತಾ ಇದ್ದೀನಿ. C ಸ್ಟ್ಯಾಂಡ್ಸ್ ಫಾರ್ ಕಸ್ಟಮ್ಸ್, E ಸ್ಟ್ಯಾಂಡ್ಸ್ ಫಾರ್ ಎಕ್ಸೈಸ್, S ಸ್ಟ್ಯಾಂಡ್ಸ್ ಫಾರ್ ಸರ್ವಿಸ್, T ಸ್ಟ್ಯಾಂಡ್ಸ್ ಫಾರ್ ಟ್ಯಾಕ್ಸ್, A ಸ್ಟ್ಯಾಂಡ್ಸ್ ಫಾರ್ ಅಪೆಲೇಟ್ ಆ್ಯಂಡ್ T ಸ್ಟ್ಯಾಂಡ್ಸ್ ಫಾರ್ ಟ್ರೈಬ್ಯುನಲ್. ಇದರ ಅರ್ಥ ಏನಂತಂದರೆ ಕಸ್ಟಮ್ಸ್ ಅಬಕಾರಿ ಮತ್ತು ಸೇವಾ ತೆರಿಗೆ ಮೇಲ್ಮನವಿ ನ್ಯಾಯಮಂಡಳಿ ಅಂತ ಕರೀತಾರೆ. ಇದರ ಎಲ್ಲ ಒಂದು ಕಾರ್ಯಗಳನ್ನು ರೆವಿನ್ಯೂ ಡಿಪಾರ್ಟ್ಮೆಂಟ್ ನೋಡ್ಕೊಳ್ಳುತ್ತೆ. ಇದ್ರ ಬಗ್ಗೆ ಇನ್ನೂ ಡೀಪಾಗಿ ಕ್ವೆಶನ್ ಕೇಳ್ಬೋದಪ್ಪ ಅಂತಂದರೆ CESTAT ಅನ್ನೋ ಒಂದು ನ್ಯಾಯಮಂಡಳಿ ಯಾವಾಗ ಶುರುವಾಯಿತು ಅಥವಾ ಯಾವಾಗ ಸ್ಥಾಪಿಸಲಾಯಿತು ಅಂತ ಕ್ವೆಶನ್ ಕೇಳ್ಬೋದು. ಅದಕ್ಕೆ ತಿಳ್ಕೊಳ್ಳೋಣ ಬನ್ನಿ. CESTAT ಅನ್ನೋ ಒಂದು ನ್ಯಾಯಮಂಡಳಿ 11ನೇ ಅಕ್ಟೋಬರ್ 1982ರಂದು ಸ್ಥಾಪಿಸಲಾಗುತ್ತೆ. ಅವರೇನಾದರೂ ಕ್ವೆಶನ್ ಕೇಳಿದರೆ CESTAT ಅನ್ನೋ ಒಂದು ನ್ಯಾಯಮಂಡಳಿಯನ್ನು ಯಾವಾಗ ಸ್ಥಾಪಿಸಲಾಯಿತು ಅಂತ ಕ್ವೆಶನ್ ಬಂದರೆ ಅವರ ಆನ್ಸರ್ ಶುಡ್ ಬಿ ಅಕ್ಟೋಬರ್ 11th, 1982. ಮೇಲ್ಮನವಿ ನ್ಯಾಯಮಂಡಳಿಯನ್ನು ಭಾರತದ ಸಂವಿಧಾನದ 323B ವಿಧಿಯ ಅಡಿಯಲ್ಲಿ ಸ್ಥಾಪಿಸಲಾಗಿದೆ. ಕಸ್ಟಮ್ಸ್ ಆ್ಯಕ್ಟ್ 1962ರಲ್ಲಿ ನಿಬಂಧನೆಗಳು. ಈ ಹಿಂದೆ ಕೇಂದ್ರೀಯ ಅಬಕಾರಿ ಮತ್ತು ಕಸ್ಟಮ್ಸ್ ಮಂಡಳಿಯಿಂದ ನಿರ್ವಹಿಸಲ್ಪಟ್ಟ ಮತ್ತು ಪರಿಷ್ಕರಣೆಯಲ್ಲಿ ಸರ್ಕಾರಕ್ಕೆ ಬಂದ ಮೇಲ್ಮನವಿಗಳ ತ್ವರಿತ ವಿಲೇವಾರಿಗಾಗಿ ನ್ಯಾಯಮಂಡಳಿಯನ್ನು ರಚಿಸಲಾಗಿದೆ. ಇವೆಲ್ಲ ಪಾಯಿಂಟ್ಸ್ ತುಂಬಾ ಇಂಪಾರ್ಟೆಂಟ್. ಯಾವಾಗ CESTAT ಅನ್ನೋ ಒಂದು ನ್ಯಾಯಮಂಡಳಿಯನ್ನು ರಚಿಸಲಾಯಿತು ಅಂದರೆ 11th ಅಕ್ಟೋಬರ್ 1982. ಯಾವ ವಿಧಿ ಅಡಿಯಲ್ಲಿ CESTATಯನ್ನು ಸ್ಥಾಪಿಸಲಾಗಿದೆ ಅಂತ ಕ್ವೆಶನ್ ಬಂದರೆ 323B ವಿಧಿಯ ಅಡಿಯಲ್ಲಿ ಅಂತ ಆನ್ಸರ್ನ ಟಿಕ್ ಮಾಡಬೇಕು. ಈ CESTAT ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತಂದರೆ ನ್ಯೂ ದೆಹಲಿಯೊಳಗಿದೆ. ಆ್ಯಂಡ್ ಇಟ್ ಈಸ್ ಹೆಡೆಡ್ ಬೈ ದ ಪ್ರೆಸಿಡೆಂಟ್ ಆಫ್ ಅವರ್ ಇಂಡಿಯಾ. ದ ಟ್ರೈಬ್ಯುನಲ್ ಈಸ್ ಹ್ಯಾವಿಂಗ್ ರೀಜನಲ್ ಬೆಂಚಸ್ ಆ್ಯಟ್ ಮುಂಬೈ, ಕೋಲ್ಕತ್ತಾ, ಚೆನ್ನೈ, ಬ್ಯಾಂಗ್ಳೂರ್, ಅಹಮದಾಬಾದ್, ಅಲಹಾಬಾದ್, ಚಂಡೀಗಢ ಆ್ಯಂಡ್ ಹೈದರಾಬಾದ್. ಈ ಎಲ್ಲ ಪ್ರದೇಶಗಳಲ್ಲಿ CESTAT ಅನ್ನೋ ಒಂದು ನ್ಯಾಯಮಂಡಳಿಯ ಪ್ರಾದೇಶಿಕ ಪೀಠಗಳು ಇದಾವೆ. Next function of the revenue department is cadre control of IRS Group A and IRS Group C and CE. IRS ಅಂದರೆ ಇಂಡಿಯನ್ ರೆವಿನ್ಯೂ ಸರ್ವಿಸ್,
ಅಂಡರಲ್ಲಿ ಬರುವಂಥ ಗ್ರೂಪ್ ಎ, ಗ್ರೂಪ್ ಸಿ ಮತ್ತು CEಗಳ ಒಂದು ಗ್ರೂಪ್ನ ಕಂಟ್ರೋಲ್ ಮಾಡುವಂಥದ್ದು. ಕಂಟ್ರೋಲ್ ಮೀನ್ಸ್ ಎವ್ರಿಥಿಂಗ್ ಅಬೌಟ್ ಗಿವಿಂಗ್ ದ ಡೈರೆಕ್ಷನ್ಸ್ ಆ್ಯಂಡ್ ಸಜೆಷನ್ಸ್ ಆಸ್ ವೆಲ್ ಆಸ್ ಟ್ರೈನಿಂಗ್ ದ ಕಾಪ್ಸ್ all will be considered under Revenue Department. Next, the Department of Revenue administers the following acts. ಕಂದಾಯ ಇಲಾಖೆಯ ಅಡಿಯಲ್ಲಿ ಬರ್ತಕ್ಕಂಥ ಆ್ಯಕ್ಟ್ಸ್ಗಳನ್ನು, ಕೆಲವೊಂದಿಷ್ಟು ಆ್ಯಕ್ಟ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರ್ತಾವೆ, ಅವನ್ನೆಲ್ಲ ನಾವು ನೆನ್ಪಿಟ್ಕೋಬೇಕು. ವಿತ್ ಇಯರ್ಸ್, ಯಾವ ಇಸ್ವಿಯಲ್ಲಿ, ಯಾವ ವರ್ಷ, ಯಾವ ಆ್ಯಕ್ಟನ್ನು ಜಾರಿಗೆ ತರಲಾಗಿದೆ ಅನ್ನೋದನ್ನು ನಾವು ತುಂಬಾ ನೆನ್ಪಿಟ್ಕೋಬೇಕಾಗುತ್ತೆ. ನೀವು ಬೇಕಿದ್ದರೆ ಒಂದು ನೋಟ್ ತೊಗೊಂಡು ನೋಟ್ ಮಾಡ್ತಾ ಹೋಗಿ, ನಾನು ಹೇಳೋ ಆ್ಯಕ್ಟ್ಗಳನ್ನು ನಾನು ಹೇಗೆ ಬರೆದಿದ್ದೀನೋ ಅದೇ ಥರ ನೀವು ಕೂಡ ಬರೀರಿ ಮತ್ತು ಅದ್ರ ಮುಂದೆ ಆ ಇಸ್ವಿಯನ್ನು ಮೆನ್ಷನ್ ಮಾಡ್ಕೊರಿ. ಇಟ್ ಶುಡ್ ಬಿ ಇನ್ ಅ ಹೈಲೈಟೆಡ್ ವೇ. ನಿಮಗೆ ಅದನ್ನು ನೋಡಿದ ತಕ್ಷಣ ನಿಮ್ಮ ತಲೆಯಲ್ಲಿ ಬರಬೇಕು, ಇನ್ ದಿಸ್ ಇಯರ್ ದಿಸ್ ಆ್ಯಕ್ಟ್ ಹ್ಯಾಸ್ ಬೀನ್ ಎಕ್ಸಿಕ್ಯೂಟೆಡ್ ಇನ್ ಅವರ್ ಕಂಟ್ರಿ ಅಥವಾ ಇನ್ ಅವರ್ ನೇಷನ್ ಅನ್ನೋದು ತಲೆಗೆ ಬರಬೇಕು. ಬನ್ನಿ, ದ ಫಸ್ಟ್ ಆ್ಯಕ್ಟ್ ಈಸ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಇನ್ 1961. ನೆನ್ಪಿಟ್ಕೊಳ್ಳಿ, ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ನ 1961ರಲ್ಲಿ ಜಾರಿಗೆ ತರಲಾಗಿದೆ. ವೆಲ್ತ್ ಟ್ಯಾಕ್ಸ್ ಆ್ಯಕ್ಟನ್ನು 1958ಅಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಂಡರ್ ಆ್ಯಕ್ಟ್ ಒಳಗೆ ಸೇರಿಸಲಾಗಿದೆ. ಎಕ್ಸ್ಪೆಂಡಿಚರ್ ಟ್ಯಾಕ್ಸ್ ಆ್ಯಕ್ಟನ್ನು 1987ಅಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ಜಾರಿಗೊಳಿಸಲಾಗಿದೆ. ಬೇನಾಮಿ ಟ್ರಾನ್ಸಾಕ್ಷನ್ಸ್ ಪ್ರೊಹಿಬಿಷನ್ ಆ್ಯಕ್ಟ್ 1988ಅಲ್ಲಿ ಡಿಪಾರ್ಟ್ಮೆಂಟ್ ಆಫ್ ರೆವಿನ್ಯೂ ಅಂಡರಲ್ಲಿ ಬಂದಿದೆ. ನೆಕ್ಸ್ಟ್ ಆ್ಯಕ್ಟ್ಸ್ ಅಂಡರ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಆರ್, ಫಿಫ್ತ್ ಒನ್ ಈಸ್ ಕಂಪಲ್ಸರಿ ಡೆಪಾಸಿಟ್ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಸ್ಕೀಮ್ ಆ್ಯಕ್ಟ್. 1974ರಲ್ಲಿ ಈ ಆ್ಯಕ್ಟನ್ನು ಜಾರಿಗೆ ತರಲಾಗಿದೆ. ನೆಕ್ಸ್ಟ್ ಆ್ಯಕ್ಟ್ ಈಸ್ ಲೆವಿ ಆಫ್ ಸೆಕ್ಯೂರಿಟೀಸ್ ಟ್ರಾನ್ಸಾಕ್ಷನ್ಸ್ ಆ್ಯಕ್ಟ್ 2004. 2004ರಲ್ಲಿ ಸೆಕ್ಯೂರಿಟೀಸ್ ಟ್ರಾನ್ಸಾಕ್ಷನ್ಸ್ ಆ್ಯಕ್ಟ್ಗಳನ್ನು ವಿಧಿಸಬೇಕು ಅನ್ನೋ ಒಂದು ಆ್ಯಕ್ಟನ್ನು ಜಾರಿಗೆ ತರಲಾಗಿದೆ. ಸೆವೆಂತ್ ಒನ್ ಈಸ್ ಸರ್ವಿಸ್ ಟ್ಯಾಕ್ಸ್ ಆ್ಯಕ್ಟ್ 1994. 1994ರಲ್ಲಿ ತೆರಿಗೆಗಳನ್ನು, ಸರಕುಗಳ ಮೇಲೆ ವಿಧಿಸುವಂಥ ತೆರಿಗೆಗಳ ಆ್ಯಕ್ಟನ್ನು ಜಾರಿಗೆ ತರಲಾಗಿದೆ. ಏಯ್ತ್ ಆ್ಯಕ್ಟ್ ಈಸ್ ಸೆಂಟ್ರಲ್ ಎಕ್ಸೈಸ್ ಆ್ಯಕ್ಟ್ 1944. 1944ರಲ್ಲಿ ಕೇಂದ್ರೀಯ ಅಬಕಾರಿ ಆ್ಯಕ್ಟ್ ಅಂತ ಜಾರಿಗೆ ತರಲಾಗಿದೆ. ನೈನ್ತ್ ಆ್ಯಕ್ಟ್ ಈಸ್ ಕಸ್ಟಮ್ಸ್ ಆ್ಯಕ್ಟ್ 1962. 10th ಆ್ಯಕ್ಟ್ ಈಸ್ ಸೆಂಟ್ರಲ್ ಸೇಲ್ಸ್ ಟ್ಯಾಕ್ಸ್ ಆ್ಯಕ್ಟ್ 1956. ಈ ಎಲ್ಲ ಆ್ಯಕ್ಟ್ಸ್ಗಳು ತುಂಬ ಇಂಪಾರ್ಟೆಂಟ್. ಅವಕ್ಕರದ ಇಸ್ವಿಯನ್ನು ಕೂಡ ತುಂಬ ನೆನ್ಪಿಟ್ಕೊಂಡು ಒಂದು ಯಾವುದಾದ್ರೂ ಪೇಜಲ್ಲಿ ನೋಟ್ ಮಾಡಿಕೊಂಡು ನಿಮಗೆ ಟೈಮ್ ಸಿಕ್ಕಿದಾಗಲೆಲ್ಲ ರೆಫರ್ ಮಾಡ್ತಾಯಿರಿ. 11th ಆ್ಯಕ್ಟ್ ಈಸ್ ನಾರ್ಕೋಟಿಕ್ಸ್, ಡ್ರಗ್ ಆ್ಯಂಡ್ ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸಸ್ ಆ್ಯಕ್ಟ್ 1988. 12th ಆ್ಯಕ್ಟ್ ಈಸ್ ಇಂಡಿಯನ್ ಸ್ಟ್ಯಾಂಪ್ ಆ್ಯಕ್ಟ್ 1899. ಈ ಎಲ್ಲ ಆ್ಯಕ್ಟ್ಗಳು ಪ್ರಮುಖವಾದಂತಹದ್ದು, ಸೊ ನೋಟ್ ಮಾಡಿಕೊಂಡು ರೆಫರ್ ಮಾಡಿ. ನೆಕ್ಸ್ಟ್ ಪಾಯಿಂಟ್ ಈಸ್ ವಾಟ್ ಈಸ್ ರೆವಿನ್ಯೂ ಲಾ. ರೆವಿನ್ಯೂ ಲಾ ಅಂತಂದರೆ ಏನು ಅಂತ ತಿಳ್ಕೊಬೇಕು. ದ ಸೆಂಟ್ರಲ್ ಬೋರ್ಡ್ಸ್ ಆಫ್ ರೆವಿನ್ಯೂ ಆ್ಯಕ್ಟ್ 1963. ಈ ಆ್ಯಕ್ಟ್ ಪ್ರಕಾರ ರೆವಿನ್ಯೂ ಲಾ ಅಂದರೆ ಏನು ಅನ್ನೋದನ್ನು ಈ ಒಂದು ಸೆಂಟ್ರಲ್ ಬೋರ್ಡ್ಸ್ ಆಫ್ ರೆವಿನ್ಯೂ ಆ್ಯಕ್ಟ್ 1963 ಮೂಲಕ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಆ್ಯನ್ ಆ್ಯಕ್ಟ್ ಟು ಪ್ರೊವೈಡ್ ಫಾರ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಸೆಪರೇಟ್ ಬೋರ್ಡ್ಸ್ ಆಫ್ ರೆವಿನ್ಯೂ ಫಾರ್ ಡೈರೆಕ್ಟ್ ಟ್ಯಾಕ್ಸಸ್ ಆ್ಯಂಡ್ ಫಾರ್ ಎಕ್ಸೈಸ್ ಆ್ಯಂಡ್ ಕಸ್ಟಮ್ಸ್ ಆ್ಯಂಡ್ ಟು ಅಮೆಂಡ್ ಸರ್ಟನ್ ಎನಾಕ್ಟ್ಮೆಂಟ್ ಫಾರ್ ದ ಪರ್ಪಸ್ ಆಫ್ ಕಾನ್ಫರಿಂಗ್ ಪವರ್ಸ್ ಆ್ಯಂಡ್ ಇಂಪೋಸಿಂಗ್ ಡ್ಯೂಟೀಸ್ ಆನ್ ದ ಸೇಟ್ ಬೋರ್ಡ್ಸ್. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ CBDT ಮತ್ತು CBIC ಅನ್ನೋ 2 ಬೋರ್ಡ್ಸ್ಗಳ ಫುಲ್ ಫಾರ್ಮನ್ನು ನಾನು ಪಾರ್ಟ್ 1 ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಈ ವಿಡಿಯೋದ ಕಮೆಂಟ್ ಸೆಕ್ಷನಲ್ಲಿ ನೀವು ನೋಟ್ ಮಾಡಿ ಎಷ್ಟು ಜನ ಓದಿದ್ದೀರಾ ಬಿಟ್ಟಿದ್ದೀರಾ ಅನ್ನೋದು ಗೊತ್ತಾಗುತ್ತೆ. CBDT ಆ್ಯಂಡ್ CBIC ಫುಲ್ ಫಾರ್ಮ್ ಏನಂತ ಕೆಳಗಡೆ ನೋಟ್ ಮಾಡಿ ಕಮೆಂಟಲ್ಲಿ ಟೈಪ್ ಮಾಡಿ ಕಳಿಸಿ. ಐ ವಿಲ್ ರಿಪ್ಲೈ ಟು ಈಚ್ ಆ್ಯಂಡ್ ಎವ್ರಿ ಒನ್ ಹೂ ಹ್ಯಾವ್ ದ ಡೌಟ್ಸ್. ಈ ರೆವಿನ್ಯೂ ಲಾ ಅಂತಂದರೆ ಏನು ಅಂತಂದರೆ, ಈ ಕಾನ್ಸ್ಟಿಟ್ಯೂಷನ್ ಆಫ್ ಸಪ್ರೇಟ್ ಬೋರ್ಡ್ಸ್, ಡೈರೆಕ್ಟ್ ಟ್ಯಾಕ್ಸಸ್ಗೆ ಮತ್ತು ಇಂಡೈರೆಕ್ಟ್ ಟ್ಯಾಕ್ಸಸ್ಗೆ ಸಪ್ರೇಟ್ ಬೋರ್ಡ್ಸ್ ಇದ್ದಾವೆ. ಆ 2 ಬೋರ್ಡ್ಸ್ಗಳಿಗೆ ಪವರ್ ಕೊಡೋದಕ್ಕೆ ಅಥವಾ ಡ್ಯೂಟೀಸ್ಗಳನ್ನು ವಿಧಿಸುವಂತಹ ಒಂದು ಕಾರ್ಯವೈಖರಿಯನ್ನು ರೆವಿನ್ಯೂ ಲಾ ಒಂದು ನಿಯಮ ಅಂಥೇಳಿ ತಿಳಿಸಲಾಗಿದೆ. ವೆನ್ ವಾಸ್ ದ ಫಸ್ಟ್ ಇನ್ಕಮ್ ಟ್ಯಾಕ್ಸ್ ಯಾವಾಗ ಮಾಡಿದ್ದಾರೆ ಅಂತಂದರೆ 1861ಅಲ್ಲಿ. ನೆನ್ಪಿಟ್ಕೊಳ್ಳಿ, 1861 ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಫಸ್ಟ್ ಇನ್ಕಮ್ ಟ್ಯಾಕ್ಸ್ ಅಂತಂದರೆ 1861 ಅಂತ ನೆನಪು ಬರಬೇಕು. ದ ಫೈನಾನ್ಷಿಯಲ್ ರಿಕ್ವೈರ್ಮೆಂಟ್ಸ್ ಆಫ್ ದ ಸಿವಿಲ್ ವಾರ್ ಪ್ರಾಂಪ್ಟೆಡ್ ದ ಫಸ್ಟ್ ಅಮೆರಿಕನ್ ಇನ್ಕಮ್ ಟ್ಯಾಕ್ಸ್ ಇನ್ 1861. ಫಸ್ಟ್ ಅಮೆರಿಕನ್ ಇನ್ಕಮ್ ಟ್ಯಾಕ್ಸ್ 1861ರಲ್ಲಿ ಯಾಕೆ ಮಾಡಲಾಯಿತು ಅಂತಂದರೆ, ಆಗ ಸಿವಿಲ್ ವಾರ್ ನಡೆದಿತ್ತಂತೆ ಅಮೇರಿಕಾದಲ್ಲಿ. ಫೈನಾನ್ಷಿಯಲ್ ರಿಕ್ವೈರ್ಮೆಂಟ್ಗೋಸ್ಕರ ಈ ಇನ್ಕಮ್ ಟ್ಯಾಕ್ಸನ್ನು ವಸೂಲಿ ಮಾಡಬೇಕಾಗುತ್ತೆ. ಇನ್ 1861
under the super guidance of James Wilson. At first, Congress placed a flat 3% tax on all. ಆಗ ಆ ದಿನಗಳಲ್ಲಿ 3% ಟ್ಯಾಕ್ಸನ್ನು ವಿಧಿಸಲಾಗಿತ್ತು ಪ್ರತಿಯೊಬ್ಬ ಇಂಡಿವಿಜುವಲ್ ಮೇಲೆ. ನೆಕ್ಸ್ಟ್, ವಾಟ್ ಆರ್ ದ ಸೋರ್ಸಸ್ ಆಫ್ ರೆವಿನ್ಯೂ? ಕಂದಾಯ ಇಲಾಖೆಗೆ ಮುಖ್ಯವಾಗಿ ಯಾವ ಒಂದು ಆಧಾರಗಳ ಮೂಲಕ ಆದಾಯ ಬರುತ್ತೆ ಅಂತಂದರೆ, ರೆವಿನ್ಯೂ ಇಸ್ ಅನ್ ಇನ್ಕ್ರೀಸ್ ಇನ್ ನೆಟ್ ವರ್ತ್ ರಿಸಲ್ಟಿಂಗ್ ಫ್ರಮ್ ಅ ಟ್ರಾನ್ಸಾಕ್ಷನ್. ದ ಫಸ್ಟ್ ಸೋರ್ಸ್ ಆಫ್ ರೆವಿನ್ಯೂ ಈಸ್ taxes and other compulsory transfers imposed by the government units. Second source of revenue is property income derived from the ownership of assets. Property income ಅಂದರೆ ಭೂ ಕಂದಾಯ ವಸೂಲಿ ಮಾಡ್ತಾರಲ್ಲ ಅದು. Third source of revenue is sales of goods and services. ಮಾರಾಟ ಮಾಡ್ತಾರಲ್ಲ ವಸ್ತುಗಳ ಮಾರಾಟ, ಅದ್ರ ಮೇಲೆ ವಿಧಿಸ್ತಕ್ಕಂತಹ ಸೇಲ್ಸ್ ಟ್ಯಾಕ್ಸ್ಗೆ ಒಂದು ಆದಾಯ ಮೇಜರ್ ಸೋರ್ಸ್ ಆಫ್ ರೆವಿನ್ಯೂ ಆಗಿರುತ್ತೆ. ವಾಲಂಟರಿ ಟ್ರಾನ್ಸ್ಫರ್ಸ್ ರಿಸೀವ್ಡ್ ಫ್ರಮ್ ಅದರ್ ಯೂನಿಟ್ಸ್, ದೀಸ್ ಆಲ್ ಆರ್ ದ ಮೇಜರ್ ಸೋರ್ಸಸ್ ಆಫ್ ರೆವಿನ್ಯೂ. ಇವತ್ತಿನ ವಿಡಿಯೋದಲ್ಲಿ ರೆವಿನ್ಯೂ ಲಾಸ್ಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಾವು ಓದಿದ್ದೀವಿ. ಇನ್ನೂ ರೆವಿನ್ಯೂ ಲಾಸ್ಗಳ ಬಗ್ಗೆ ತುಂಬ ಮಾಹಿತಿಗಳನ್ನು ಕಲೆ ಹಾಕೋದಿದೆ. ಅವೆಲ್ಲವನ್ನು ರೆವಿನ್ಯೂ ಲಾಸ್ ಪಾರ್ಟ್ 3 ಅನ್ನೋ ಒಂದು ವಿಡಿಯೋದಲ್ಲಿ ನಾನು ಇನ್ನೂ ತೀಕ್ಷ್ಣವಾಗಿ ಹೇಳೋದಕ್ಕೆ ಇಷ್ಟಪಡ್ತಿದ್ದೀನಿ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ದೀಪಿಕಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಬರೆಯುವಂತಹ ಅಭ್ಯರ್ಥಿಗಳಿಗೆ ನನ್ನ ಚಾನಲ್ನ ನೀಡಿದರೆ ತಲುಪಿಸಿ. ಮತ್ತು ಏನಾದರೂ ಕಮೆಂಟ್ಸ್, ನಿಮಗೇನಾದರೂ ಇನ್ನೂ ಹೆಚ್ಚಿನ ರೀತಿಯಾದಂಥ ಸಪೋರ್ಟ್ ಬೇಕಿದ್ದರೆ ಕಮೆಂಟ್ ಮಾಡಿ. ಐ ವಿಲ್ ಟ್ರೈ ಟು ರಿಸಾಲ್ವ್ ದ ಇಶ್ಯೂಸ್. ಇನ್ನು ವಿಲೇಜ್ ಅಕೌಂಟೆಂಟ್ ಸಂಬಂಧಿತವಾಗಿ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.